ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ NMMSಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದಲ್ಲಿ ರಾಸಾಯನಿಕ ಶಾಸ್ತ್ರದ ವಿಭಾಗದಲ್ಲಿ ಲೋಹ ಮತ್ತು ಅಲೋಹಗಳು ಪಾಠದಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರವನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಲಿಕಾಂಶವನ್ನು ಪ್ರಾರಂಭಿಸೋಣ. 38ನೇ ಪ್ರಶ್ನೆ. ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳನ್ನು ದೀರ್ಘಕಾಲ ಸಂರಕ್ಷಿಸಲು ಬಳಸಬಹುದಾದ ಅನಿಲ ಯಾವುದು ಅಂತ ಕೇಳಿದರೆ, ಸೊ ಅದಕ್ಕೆ ಆನ್ಸರ್ ಆಪ್ಷನ್ ಡಿ, ನೈಟ್ರೋಜನ್ ಆಗಿರುತ್ತೆ. ಎ ಗ್ಯಾಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಲಾಂಗ್ ಟರ್ಮ್ ಪ್ರಿಸರ್ವೇಷನ್ ಆಫ್ ಫುಡ್ ಐಟಮ್ಸ್ ಫ್ರೈಡ್ ಇನ್ ಆಯಿಲ್. ದ ಆನ್ಸರ್ ಈಸ್ ಆಪ್ಷನ್ ಡಿ, ನೈಟ್ರೋಜನ್. 39ನೇ ಪ್ರಶ್ನೆ. ಆಹಾರ ಸಂಗ್ರಹಿಸುವ ಡಬ್ಬಿಗಳನ್ನು ತವರದಿಂದ ಲೇಪಿಸಲಾಗುತ್ತದೆ, ಆದರೆ ಸತುವಿನಿಂದ ಅಲ್ಲ. ಏಕೆಂದರೆ ಸತುವು ತವರಕ್ಕಿಂತ ಕಡಿಮೆ ಪ್ರತಿಕ್ರಿಯಾತ್ಮಕವಾಗಿದೆ, ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿದೆ, ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿದೆ, ಹೆಚ್ಚು ದುಬಾರಿಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿದೆ. ಫುಡ್ ಸ್ಟೋರೇಜ್ ಕ್ಯಾನ್ಸ್ ಆರ್ ಕೋಟೆಡ್ ವಿತ್ ಟಿನ್ ಬಟ್ ನಾಟ್ ಜಿಂಕ್ ಬಿಕಾಸ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಟಿನ್. 40ನೇ ಪ್ರಶ್ನೆ. ಶುದ್ಧ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವುದಿಲ್ಲ, ಏಕೆಂದರೆ ಶುದ್ಧ ಚಿನ್ನವು ಅತ್ಯಂತ ಮಿದು, ಉಷ್ಣದ ವಾಹಕ, ಹೊಳೆಯುವುದಿಲ್ಲ, ವಿದ್ಯುತ್ತಿನ ವಾಹಕ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಎ, ಅತ್ಯಂತ ಮೆದು ಆಗಿರುತ್ತೆ. ಸೊ ಪ್ಯೂರ್ ಗೋಲ್ಡ್ ಈಸ್ ನಾಟ್ ಯೂಸ್ಡ್ ಇನ್ ಮೇಕಿಂಗ್ ಜ್ಯುವೆಲರಿ ಬಿಕಾಸ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಸಾಫ್ಟ್. ನೆಕ್ಸ್ಟ್ ಕ್ವಶನ್. ಬೆಳ್ಳಿಯು ಉತ್ತಮ ವಿದ್ಯುತ್ ವಾಹಕ, ಆದರೆ ಇದನ್ನು ಗೃಹ ಬಳಕೆಯ ತಂತಿಯನ್ನಾಗಿ ಬಳಸುವುದಿಲ್ಲ, ಏಕೆಂದರೆ ಅದು ತುಂಬ ಕುಟ್ಟ ಮತ್ತು ತನ್ಯ, ಹೆಚ್ಚು ಹೊಳಪು ಹೊಂದಿದೆ, ತುಂಬ ದುಬಾರಿಯಾಗಿದೆ, ಸುಲಭವಾಗಿ ಮಸುಕಾಗುತ್ತದೆ. ಸೊ ಆನ್ಸರ್ ಆಪ್ಷನ್ ಸಿ, ತುಂಬ ದುಬಾರಿಯಾಗಿದೆ. ಸಿಲ್ವರ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಬಟ್ ಇಟ್ ಈಸ್ ನಾಟ್ ಯೂಸ್ಡ್ ಆಸ್ ಡೊಮ್ಯಾಸ್ಟಿಕ್ ವೈರ್ ಬಿಕಾಸ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಆಪ್ಷನ್ ಸಿ ಇಸ್ ದ ಆನ್ಸರ್. 42ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಲೋಹವಲ್ಲದಿದ್ದರೂ ಹೊಳಪನ್ನು ಹೊಂದಿದೆ? ಗ್ರಾಫೈಟ್, ಸಲ್ಫರ್, ಫ್ಲೋರಿನ್, ಅಯೋಡಿನ್. ಆನ್ಸರ್ ಆಪ್ಷನ್ ಸಿ, ಅಯೋಡಿನ್. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಲಸ್ಟರ್ ಈವನ್ ಥ್ರೋ ಇಟ್ ಈಸ್ ನಾಟ್ ಎ ಮೆಟಲ್? ಆನ್ಸರ್ ಆಪ್ಷನ್ ಸಿ, ಅಯೋಡಿನ್. ನೆಕ್ಸ್ಟ್ ಕ್ವಶನ್. ರಸಗೊಬ್ಬರಗಳ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಬಳಸುವ ಅಲೋಹಗಳ ಜೋಡಿ? ಕಾರ್ಬನ್ ಮತ್ತು ನೈಟ್ರೋಜನ್, ಸಲ್ಫರ್ ಮತ್ತು ಫಾಸ್ಫರಸ್, ನೈಟ್ರೋಜನ್ ಮತ್ತು ಸಲ್ಫರ್, ನೈಟ್ರೋಜನ್ ಮತ್ತು ಫಾಸ್ಫರಸ್. ಆನ್ಸರ್ ಆಪ್ಷನ್ ಡಿ, ನೈಟ್ರೋಜನ್ ಮತ್ತು ಫಾಸ್ಫರಸ್. ರಸಗೊಬ್ಬರಗಳ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಬಳಸುವ ಅಲೋಹಗಳ ಜೋಡಿ ನೈಟ್ರೋಜನ್ ಮತ್ತು ಫಾಸ್ಫರಸ್. ಪೇರ್ ಆಫ್ ನಾನ್ ಮೆಟಲ್ಸ್ ಯೂಸ್ಡ್ ವೈಡ್ಲಿ ಇನ್ ಪ್ರಿಪರೇಷನ್ ಆಫ್ ಫರ್ಟಿಲೈಸರ್ಸ್. ಆನ್ಸರ್ ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್. ನೆಕ್ಸ್ಟ್. ನಂಜು ನಿವಾರಕವಾಗಿ ಗಾಯಗಳ ಮೇಲೆ ಲೇಪಿಸುವ ನೇರಳೆ ಬಣ್ಣದ ದ್ರಾವಣದಲ್ಲಿ ಬಳಸುವ ಅಲೋಹ? ನಂಜು ನಿವಾರಕವಾಗಿ ಗಾಯಗಳ ಮೇಲೆ ಲೇಪಿಸುವ ನೇರಳೆ ಬಣ್ಣದ ದ್ರಾವಣದಲ್ಲಿ ಬಳಸುವ ಅಲೋಹ ಅಯೋಡಿನ್. ಆಪ್ಷನ್ ಎ, ಅಯೋಡಿನ್ ಈಸ್ ದ ರೈಟ್ ಆನ್ಸರ್. A non-metal used in the purple solution applied on wounds as an antiseptic. Answer is option A, iodine. ಸೊ ಇಲ್ಲಿಗೆ ಲೋಹಗಳು ಮತ್ತು ಅಲೋಹಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳು ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಕಲಿಕಾಂಶವನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.